ಅಮ್ಮಂಗೇನು ಹೇಳ್ಬೇಡ. ನಾನು ಹೇಳಿಲ್ಲ ಅಂದ್ರು ಅಮ್ಮನ್ಗೆ ಹೇಗೋ ಗೊತ್ತಾಗುತ್ತೆ. ಗೊತ್ತಾದಾಗ ನೋಡೋಣ. ಈಗ ಸೈಲೆಂಟ್ ಆಗಿರು. ನಡಿ. ಏನಮ್ಮ? ನಿಮ್ಮ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನಾವು ಊರಿಗೆ ಹೋಗ್ತಿದ್ದೀವಿ. ಯಾವ ಊರಿಗಮ್ಮ? ನಮ್ಮ ಊರಿಗೆ, ದೇವಿಪುರಕ್ಕೆ. ಜೈಗೆ ಅಗೇನೆಸ್ಟ್ ಆಗಿ ಕೊಟೇಶನ್ ಹಾಕಿ ಟೆಂಡರ್ ಹೊಡಿಬೇಕು ಅನ್ಕೊಂಡ. ಸರ್ ಹೇಳು. ಒಂದು ಇಂಪಾರ್ಟೆಂಟ್ ನ್ಯೂಸ್ ತಂದಿದ್ದೀನಿ ಸರ್. ಏನದು? ನೀವು ಗೆಸ್ ಮಾಡಿದ್ದು ನಿಜ ಆಯಿತು ಸರ್. ಏನು ಆ ನಿಜ? 3 days ಬ್ಯಾಕ್ ಜೈ ಅವ್ರಿಗೆ ಸಂಬಂಧಿಸಿದ ಕಾರ್ ಒಂದು ORR ಟೋಲ್ ಗೇಟ್ CC ಕ್ಯಾಮ್ರಾ ಫುಟೇಜಲ್ಲಿ ಕಾಣಿಸಿದೆ ಸರ್. ಕಾಣಿಸಿರೋದು ಕಾರೇ ಅಲ್ವಾ? ಏನೋ ಜೈ ಕಾಣಿಸ್ತಿರೋ ಹಾಗೆ ಎಕ್ಸೈಟ್ ಆಗ್ತಾ ಇದೆಯಾ? ಆ ಕಾರಲ್ಲಿ ಜೈ ಅವರು ಇದ್ರು ಸರ್. ವಾಟ್? ಏನಂದೆ? ಎಸ್ ಸರ್, ಜೈ ಅವರು ಆ ಕಾರಲ್ಲಿ ಹೋದರು. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಸರ್. ನೆಕ್ಸ್ಟ್ ಯಾವ್ಯಾವ ಟೋಲ್ ಗೇಟ್ ಎಲ್ಲ ಕಾರ್ ಕಾಣಿಸ್ತು? ಚಾರ್ಮಡಿ ಘಾಟಿಯಿಂದ ಇಳಿದು ಮಂಗಳೂರು ಟೋಲ್ ಗೇಟ್ ದಾಟಾಗಿದೆ ಸರ್. ಅದಾದ್ಮೇಲೆ ಕಾಣಿಸಿಲ್ಲ ಸರ್. ಮಂಗಳೂರು ಆದ್ಮೇಲೆ ನೆಕ್ಸ್ಟ್ ಟೋಲ್ ಗೇಟಲ್ಲಿ ಆ ಕಾರ್ ಎಂಟ್ರಿ ಬಗ್ಗೆ ಕೇಳಿದ್ಯಾ? ಕೇಳಿದ್ವಿ ಸರ್. ಆ ಕಾರ್ ಬಂದಿಲ್ಲ ಅಂದ್ರು. CC ಕ್ಯಾಮ್ರಾದಲ್ಲಿ ಕೂಡ ಕಾಣಿಸ್ತಿಲ್ಲ. ಈ ಟೋಲ್ ಗೇಟ್ಗೂ ಆ ಟೋಲ್ ಗೇಟು ಮಧ್ಯದಲ್ಲಿ ಎಷ್ಟು ಊರಿದೆ? ತುಂಬಾ ಇದೆ ಸರ್. ಬಟ್ ನಾವು ಸಸ್ಪೆಕ್ಟ್ ಮಾಡಬೇಕಾಗಿರೋ ಊರೊಂದಿದೆ. ಯಾವ ಊರು? ದೇವಿಪುರ ಸರ್, ಜೈ ಅವರ ನೇಟಿವ್ ಪ್ಲೇಸ್. ನಾನೇ ಕ್ರ್ಯಾಕ್ ಅನ್ಕೊಂಡ್ರೆ ನನ್ಕಿಂತ ಕ್ರ್ಯಾಕ ಜೈ. ಅವನಿಗೋಸ್ಕರ ನಾವು ಸಿಟಿ ಪೂರ್ತಿ ಹುಡುಕ್ತಿದ್ರೆ ಅವನೇನೋ ಹಾಯಾಗಿ ಸ್ವಂತ ಊರಿಗೆ ಹೋಗಿ ಎಂಜಾಯ್ ಮಾಡ್ತಿದ್ದಾನ. ಅಷ್ಟೊಂದು ಹುಚ್ಚು ನನ್ನ ಮಗನ ಥರ ಕಾಣಿಸ್ತಾ ಇದ್ದೀನ ನನ್ನ ಹತ್ರನೇ ಗೇಮ್ಸಾ? ಅದಕ್ಕೇನಯ್ಯ ನನಗೆ ಡೌಟ್ ಬಂದಿತ್ತು. ಈ ಆಕ್ಸಿಡೆಂಟ್ ಸೀನ್ ಡ್ರಾಮಾಗಳು, ಮರ್ಡರ್ ಸಸ್ಪೆಕ್ಟು, ಕಿಡ್ನಾಪ್ ಡೌಟು, ಟೆಂಡರ್ ಅಟ್ಯಾಕು, ಹಾಸ್ಪಿಟಲ್ ಅಡ್ಮಿಟ್ಟು, ಇದನ್ನೆಲ್ಲ ನಾನು ಎಂಕ್ವೈರಿ ಮಾಡ್ತಿದ್ರೆ ಅವನೇನೋ ಸಿಂಪಲ್ ಆಗಿ ಊರಿಗೆ ಹೋಗ್ತಾನ. ಇದು ಕ್ಷಮಿಸದೇ ಇರೋಂತಹ ಅಪರಾಧ. ನಾವು ತಕ್ಷಣ ಊರಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಮನೆಗೆ ಹೋಗ್ಬೇಕು. ಆ ಮನೆಯಿಂದನೇ ಫೋನ್ ಬರ್ತಿದೆ ಸರ್. ಇಲ್ಲಿ ಕೊಡು. ಹಲೋ, ಸರಿ ಬರ್ತಾ ಇದ್ದೀವಿ. ಹಾಂ, ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಯಾ ಕಲ್ಪನಾ? ಹಾ ಮಾಡ್ದೆ ಅಜ್ಜಿ, ಹೊರಟಿದ್ದಾರೆ. ಪೊಲೀಸ್ನವ್ರು ಬಂದ್ಮೇಲೆ ಏನ್ ಹೇಳ್ತಿರೋ ಹೇಳಿ. ಇಲ್ಲಿವರೆಗೂ ನೀವು ಆಡಿರೋ ನಾಟಕ, ಬಚ್ಚಿಟ್ಟಿರೋ ರಹಸ್ಯ, ಮಾಡಿರೋ ಕೆಟ್ಟ ಕೆಲಸ ಎಲ್ಲನೂ ಹೇಳಿ. ಹೋಗ್ಲಿ ಪಾಪ ಅಂತ ಮನೇಲಿ ಇರೋಕ್ ಬಿಟ್ರೆ ನಮ್ಗೆ ದ್ರೋಹ ಮಾಡ್ತೀರಾ? ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನೀ ಸುಮ್ಮನೆ ಬಿಟ್ಟರು ನಾನು ಬಿಡೋದಿಲ್ಲ. ಇವರು ನನಗೆ ಚೀಟ್ ಮಾಡ್ತಿದ್ದಾರೆ. ರೂಮಲ್ಲಿ ಇರ್ಬೇಕಾಗಿರೋರು ನಡು ಮನೆಗೆ ಬಂದು ನಿಂತ್ಕೊಂಡ್ಬಿಟ್ವಲ್ರಿ. ನಿನ್ನಿಂದ ಜೈಲ್ಗೆ ಹೋಗೋ ಥರ ಆಯ್ತು. ಇವಾಗ ಏನ್ ಮಾಡ್ತಿರೋ ಮಾಡಿ. ನನಗೇನು ಮಾಡು ಅಂತೀಯ ಚಂದ್ರಿಕಾ? ಆ ಕಳ್ಳನ ಮಗ ನಮ್ಮನ್ನ ಕಳ್ಳರನ್ನಾಗಿ ಮಾಡಿದ್ದಾನೆ. ಇವ್ರ ವಿಷಯದಲ್ಲಿ ನೀನ್ ಕೂಡ ಕರುಣೆ ತೋರಿಸ್ಬೇಡ ನಿತ್ಯ. ಇವ್ರು ಯಾವ ಮಟ್ಟಕ್ಕಾದ್ರೂ ಇಳಿತಾರೆ. ಎಸ್ ಆಂಟಿ, ಮನೆಗೆ ಬರ್ತಿದ್ದಾಗೇನೆ ನಾನು ಆ ರಿಂಗ್ ಬಗ್ಗೆ ಕೇಳಿದೆ. ನನಗೂ ಏನೂ ಹೇಳಲಿಲ್ಲ. ಇವ್ರ ವಿಷಯದಲ್ಲಿ ನಾನು ಯಾವ ಹೆಲ್ಪ್ ಮಾಡೋದಿಲ್ಲ. ಅಯ್ಯೋ ದರಿದ್ರದೋಳೆ, ಇಲ್ಲಿವರೆಗೂ ನೀನು ಹೇಳ್ದಾಗೆ ಅಲ್ವೇನೆ ನಾವು ಮಾಡಿದ್ದು. ನಮ್ಗೆ ಸಹಾಯ ಮಾಡಲ್ಲ ಅಂತ್ಯಾ? ಮಾಡೋದೆಲ್ಲ ಮಾಡಿ ಚೆನ್ನಾಗಿ ತಪ್ಪಿಸ್ಕೋತಿದ್ದಾಳೆ ಈ ಮೋಸಗಾತಿ ನಿತ್ಯ. ಇವ್ರ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ಎಲ್ಲ ಪೊಲೀಸ್ನವರೇ ನೋಡ್ಕೋತಾರೆ.
ಅಮ್ಮ. ನಮಸ್ಕಾರ ಚೆಲುವಯ್ಯನವ್ರೆ. ನಮಸ್ಕಾರನಮ್ಮ. ಈ ಮುದ್ಕ ಏನು ಇವಾಗ ಬಂದಿದ್ದಾನೆ? ಶಾಸ್ತ್ರಿಗಳೇ, ಸ್ವಾಮೀಜಿ ಹೇಗಿದ್ದಾರೆ? ಅವರಿಗೇನಮ್ಮ, ಸಾಕ್ಷಾತ್ ಶಿವಸ್ವರೂಪರು. ನಿಮಗೊಂದು ಸಂತೋಷಕರವಾದ ವಿಷಯ ಹೇಳಿ ಬಾ ಅಂತ ನನ್ನನ್ನ ಕಳಿಸಿದ್ದಾರೆ. ಸಂತೋಷವಾದ ವಿಷಯನ ನನ್ ಮೊಮ್ಮಗನ್ ಬಗ್ಗೆನಾ? ಏನಾದ್ರೂ ಗಂಗಾ ಬಗ್ಗೆ ಇರ್ಬೋದಾ? ಏನು ಅವನೇ ಹೇಳ್ತಾನೆ ಅಲ್ವಾ? ನೀವು ತಕ್ಷಣ ದೇವಿಪುರಕ್ಕೆ ಹೋಗ್ಬೇಕಮ್ಮ. ಯಾಕೆ ಚೆಲುವಯ್ಯನವ್ರೆ? ನೀವು ಅನುಭವಿಸ್ತಿರೋ ನೋವಿಗೆ ಆ ಊರಲ್ಲಿ ವಿಮುಕ್ತಿ ಸಿಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು. ಆದ್ರೆ ನಮ್ ಜೈ ಕಾಣಿಸ್ತಿಲ್ಲ ಶಾಸ್ತ್ರಿಗಳೇ. ಅವನನ್ನ ಬಿಟ್ಟು ನಾವು ಊರಿಗೆ ಬಂದ್ರೆ ಎಲ್ರೂ ಅಲ್ಲಿಗೆ ಬರ್ತಾರೆ ಅಂತ ಸ್ವಾಮೀಜಿ ಹೇಳೋಕ್ ಹೇಳಿದ್ರಮ್ಮ. ಎಲ್ರು ಅಂದ್ರೆ ಗಂಗಾ ಕೂಡನಾ? ನಮ್ ಜೈ ಅಲ್ಲಿಗೆ ಬರ್ತಾನ ಚೆಲುವಯ್ಯನವ್ರೆ? ಆ ಊರಲ್ಲಿ ನಮ್ಗೆ ಜೈ ಕಾಣಿಸ್ತಾನ ಶಾಸ್ತ್ರಿಗಳೇ? ನೀವು ಎದುರು ನೋಡ್ತಿರೋ ಶುಭ ಸುದ್ದಿಗಳೆಲ್ಲ ಅಲ್ಲಿ ನಿಮಗೆ ಎದುರಾಗುತ್ತೆ ಅಂತ ಸ್ವಾಮಿ ಹೇಳೋಕ್ ಹೇಳಿದ್ರಮ್ಮ. ತಕ್ಷಣವೇ ಹೊರಡೋಕೆ ಹೇಳಿದ್ರು. ತಡ ಮಾಡಬೇಡಿ, ಬರ್ತೀನಮ್ಮ. ಈ ಮುದ್ಕ ಏನು ನನ್ನನ್ನು ನೋಡ್ಕೊಂಡು ಹೋಗ್ತಿದ್ದಾನೆ? ಅಂದ್ರೆ ನಾನು ದೇವಿಪುರಕ್ಕೆ ಬರ್ಬೇಕು ಅಂತನಾ? ಜೈ ಅಲ್ಲಿಗೆ ಯಾಕೆ ಬರ್ತಾನೆ? ಏನ್ ನಡೀತಿದೆ ಅಲ್ಲಿ? ಕಲ್ಪನಾ, ಪೊಲೀಸ್ನವ್ರು ಬಂದು ಹೋದ್ಮೇಲೆ ದೇವಿಪುರಕ್ಕೆ ಹೋಗೋಣ. ಪ್ರಯಾಣಕ್ಕೆ ಎಲ್ಲ ಸಿದ್ಧ ಮಾಡ್ಕೊ. ನಾಣಿಗೆ ಫೋನ್ ಮಾಡು. ಸರಿ ಅಜ್ಜಿ. ಅಭಿ, ದಿವ್ಯಾ, ಹೋಗಣ್ವಾ? ಅಮ್ಮ, ನಾವ್ ಮತ್ತೆ ಊರಿಗೆ ಬರಲ್ವಾ? ನಮ್ಮ ಊರಿಗೆ ಹೋದ್ಮೇಲೆ, ನನ್ನ ಹಳೆ ಜೀವನದ ಬಗ್ಗೆ ಗೊತ್ತಾದ್ಮೇಲೆ ನಾವೆಲ್ಲಿರ್ಬೇಕೋ ಅವಾಗ ನಿರ್ಧಾರ ತಗೊಳ್ಳೋಣ. ಆದ್ರೆ ಅಮ್ಮ, ಆ ರಿಂಗು ಹೇಳ್ಬೇಡ ದಿವ್ಯಾ, ಸೈಲೆಂಟ್ ಆಗಿರು. ಇನ್ನು ಅದ್ರ ಬಗ್ಗೆ ಮರ್ತೋಗೋಣ ದಿವ್ಯಾ. ಅದಲ್ಲ ಅಮ್ಮ. ಹೇಳ್ಬೇಡ ಅನ್ನಲ್ಲ, ಅಮ್ಮ ಕೂಡ ಮರ್ತೋಗಿದ್ದಾಳೆ. ಬಿಟ್ಬಿಡು ದಿವ್ಯಾ. ನಡೀರಿ. ನಿಂತ್ಕೊಳ್ಳಿ. ನಾಣಿ ಅಂಕಲ್ಗೆ ಮೀನಾಕ್ಷಿ ಆಂಟಿಗೆ ಒಂದು ಮಾತು ಹೇಳಿ ಹೋಗೋಣ. ಅದ್ಕೆ ಅದ್ಕೆ ಏನತ್ಕೆ ಬ್ಯಾಗ್ ಎಲ್ಲ ತಗೊಂಡು ಹೊರಟಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮ ಊರಿಗೆ ಅದ್ಕೆ. ನಿಮ್ ಊರ್ಗ? ಸಡನ್ ಆಗಿ ಯಾಕತ್ಕೆ? ಯಾರಾದ್ರೂ ಬರೋಕ್ ಹೇಳಿದ್ರಾ? ಇಲ್ಲ ಅದ್ಕೆ, ನಮ್ಮ ಊರಿಗೆ ಹೋದ್ರೆ ನನ್ನ ಹಳೆ ನೆನಪು ವಾಪಸ್ ಬರುತ್ತೇನೋ ಅನ್ನೋ ಚಿಕ್ಕ ಆಸೆ. ನಾನು ಯಾರು ಅಂತ ಗೊತ್ತಿಲ್ದೇನೆ ಇನ್ನು ಎಷ್ಟು ದಿನ ಅಂತ ಬದುಕಬೇಕು? ಮಕ್ಕಳನ್ನ ಯಾಕೆ ಅನಾಥರನ್ನಾಗಿ ಮಾಡಬೇಕು ಅಂತ ಹೋಗ್ತಿದ್ದೀನಿ. ಒಳ್ಳೆ ನಿರ್ಧಾರ ಮಾಡಿದ್ದೀರಾ ಅದಕ್ಕೆ. ಮತ್ತೆ ವಾಪಸ್ ಬರ್ತೀರಾ ಅಲ್ವಾ? ಗೊತ್ತಿಲ್ಲ. ದೇವ್ರು ಯಾವ ದಾರಿ ತೋರಿಸ್ತಾನೋ ಆ ದಾರಿಲಿ ಹೋಗ್ತೀವಿ. ಅಂದ್ರೆ ವಾಪಸ್ ಬರಲ್ವಾ? ಹೀಗಂತಿದ್ದೀನಿ ಅಂತ ಏನು ಅನ್ಕೋಬೇಡಿ. ಸ್ವಲ್ಪ ದಿನದ ಪರಿಚಯಕ್ಕೆ ನೀವು ನಮ್ಗೆ ತುಂಬಾ ಹತ್ರ ಆಗಿದ್ದೀರಾ. ಸ್ವಂತದವ್ರ ಥರ ಅನಿಸ್ತಿದ್ದೀರಾ.
ಅಂಥದ್ರಲ್ಲಿ ನಿಮ್ ಸ್ವಂತದವರೊಂದಿಗೆ ಕಾಣಿಸ್ತೇನೆ ಎಷ್ಟು ನೋವು ಪಡ್ತಿದ್ದಾರೆ ಅಂತ ನಾ ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ಅಲ್ಲಿ ನಿಮ್ಗೆ ಹಳೆ ಜೀವನಕ್ಕೆ ಸಂಬಂಧಿಸಿದ್ದು ಯಾವ್ದು ನೆನಪಿಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ಬಿಡಿ. ಅಂದ್ರೆ ನಿಮ್ಗೆ ಹಳೇದೆಲ್ಲ ನೆನಪು ಬರಬಾರ್ದು ಅನ್ನೋದಲ್ಲ ನನ್ನ ಉದ್ದೇಶ. ನೀವು ನಮ್ಮ ಜೊತೆಗಿರ್ಬೇಕು ಅನ್ನೋದು ನನ್ನ ಆಸೆ. ಹೋದ ಕರ್ಕೊಂಬರ್ತೀನಿ ರೀ. ಬಾಯ್ ಕೇಶವ. ಬಾಯ್ ಅಭಿ. ಬಾಯ್ ದಿವ್ಯಾ. ಐ ಮಿಸ್ ಯು. ಬಾಯ್ ಆಂಟಿ. ಬಾಯ್. ಏನ್ರಿ? ಏನ್ ಮೀನಾಕ್ಷಿ? ಜಾನಕಿ ಅದ್ಕೆ ಮತ್ತೆ ಮಕ್ಕಳು ಊರ್ಗ್ ಹೊರಟಿದ್ದಾರೆ. ಯಾಕೆ? ಊರ್ಗ್ ಹೋದ್ರೆ ತನ್ನ ಹಳೆ ನೆನಪು ವಾಪಸ್ ಬರುತ್ತೆ ಅಂತ ಆಸೆ ಪಡ್ತಿದ್ದಾರೆ. ಹೌದಾ? ಅವ್ರಿಗೆ ಹಳೇದ್ ನೆನಪಿಗೆ ಬಂದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಅಷ್ಟು ಆನಂದ ಆಗ್ತಿದೆ ಮೀನಾಕ್ಷಿ. ಅಷ್ಟಕ್ಕೂ ಅವ್ರದ್ದು ಯಾವ ಊರಂತೆ? ಏನೋ ಕೇಳೋಕ್ ಮರ್ತೆ ಹೋದೆ. ಹೊರಗೆ ಇದ್ದಾರೆ, ಬಸ್ಸಿಗೆ ಲೇಟ್ ಆಗುತ್ತೇನೋ, ಬನ್ನಿ ಹೋಗೋಣ. ನಡಿ. ಕೇಶವ, ಆಂಟಿ ಅಭಿ ದಿವ್ಯಾ ಎಲ್ಲಿ? ಹೊರಟೋದ್ರಮ್ಮ. ಹೊರಟೋದ್ರಾ? ಆಂಟಿ ನಿಮ್ಗೆ ದುಡ್ಡು ಕೊಡಕ್ ಹೇಳಿದ್ರಪ್ಪ. ಅವ್ರು ಎಷ್ಟು ಒಳ್ಳೆಯವ್ರು ನೋಡು ಮೀನಾಕ್ಷಿ. ನಾವು ಬರೋವರೆಗೂ ಇದ್ರೆ ದುಡ್ಡು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಕೇಶವನಿಗೆ ಕೊಟ್ಟೋಗಿದ್ದಾರೆ. ಹೌದು ರೀ. ಪಾಪ ಬಸ್ ಸ್ಟ್ಯಾಂಡ್ಗೆ ಹೇಗೆ ಹೋಗ್ತಾರೋ ಏನೋ, ಇಲ್ಲೇ ಹೋಗ್ತಾ ಇರ್ತಾರೆ. ನೀವು ಬಸ್ ಹತ್ತಿಸ್ಬಾರ್ದಾ? ಬೇಡ ಮೀನಾಕ್ಷಿ, ನಾನು ಹೋದ್ರೆ ಅವರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಮುಖ ತೋರಿಸ್ತೇನೆ ಹೊರಟೋಗಿದ್ದಾರೆ. ಅವ್ರ ಒಳ್ಳೆತನನೇ ಅವರಿಗೆ ಶ್ರೀರಾಮ ರಕ್ಷೆ. ಆ ದೇವರೇ ಅವರಿಗೆ ಜೊತೆಯಾಗಿರ್ತಾನೆ. ಭಗವಂತ, ತನ್ನ ಊರಲ್ಲಾದ್ರೂ ಅದಕ್ಕೆ ಹಳೆ ನೆನಪು ವಾಪಸ್ ಬರ್ಲಿ. ತನ್ನವರು ಯಾರು ಅಂತ ಗೊತ್ತಾಗ್ಲಿ. ಅವ್ರ ಜೊತೆ ಸೇರಿ ಸಂತೋಷವಾಗಿ ಇರ್ಲಿ. ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಮೀನಾಕ್ಷಿ. ನನಗೆ ಅನ್ಸೋ ಹಾಗೆ ಸೀತೆ ಅವತಾರ ಅವ್ರ ವನವಾಸ ಪೂರ್ತಿಯಾಗಿ ಅದಕ್ಕೆ ಅಯೋಧ್ಯೆಗೆ ತನ್ನ ರಾಮನ ಹತ್ರ ಹೋಗ್ತಿದ್ದಾರೆ. ಬನ್ನಿ ಸರ್, ಈ ಉಂಗ್ರ ನೋಡಿ. ಇವ್ರು ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ನೀವೇ ನಿಜ ಬಾಯಿ ಬಿಡಿಸಿ. ಮುಚ್ಚಿಡ್ತಿರೋದು ಅವರಲ್ಲ ಅಜ್ಜಿ ಅವರೇ, ನಿಮ್ಮ ಮೊಮ್ಮಗ.
ಅಲ್ಲ ನಮ್ ಜೈ ಏನ್ ಮಾಡ್ದ? ಅವನಿಗೋಸ್ಕರ 3 ಡೇಸಿಂದ ನಾವು ಊಟ ತಿಂಡಿ ಬಿಟ್ಟು ನಿದ್ರಾಹಾರ ಇಲ್ದೇನೆ ಸಿಟಿ ಪೂರ್ತಿ ಹುಡುಕ್ತಿದ್ರೆ ಅವನೇನೋ ಒಂದು ಕಾರಲ್ಲಿ ಕುತ್ಕೊಂಡು ಹಾಯಾಗಿ ದೇವಿಪುರಕ್ಕೆ ಹೋಗಿದ್ದಾನೆ. ವಾಟ್ ಇಸ್ ದಿಸ್? ಜೈ ದೇವಿಪುರಕ್ಕೆ ಹೋಗಿದ್ದಾನಾ? ಅಂದ್ರೆ ಜೈ ಸೇಫ್ ಆಗಿದ್ದಾನೆ? ನಿಮ್ಮ ಲವರ್ ಸೇಫ್ ಆಗಿದ್ದಾನೆ ಮಿಸ್. ಬಟ್ ನಾವೇ ಗಾಳಕ್ಕೆ ಸಿಕ್ಕಿರೋ ಮೀನಿನ ಹಾಗೆ ವಿಲವಿಲ ಅಂತ ಒದ್ದಾಡ್ತಾ ಇದೀವಿ. ಮೀಡಿಯಾಗೆ ಇಂಟರ್ವ್ಯೂ ಕೊಡೋಕ್ಕಾಗ್ದೆ, ಹೇರ್ ಆಫೀಸರ್ಸ್ಗೆ ಆನ್ಸರ್ ಕೊಡೋಕ್ಕಾಗ್ದೆ ಟೆನ್ಷನಲ್ಲಿ ಒದ್ದಾಡ್ತಾ ಇದೀವಿ. ಎಲ್ಲೋ ಏನೋ ತಪ್ಪಾಗಿದ್ಯಪ್ಪ. ದೇವಿಪುರಕ್ಕೆ ಹೋಗ್ತಿದ್ದೀನಿ ಅಂತ ಜೈ ನಮ್ಮ ಹತ್ರ ಹೇಳೇ ಇಲ್ಲ. ಹೌದು ಸರ್, ನಮ್ಗೆ ಯಾವ ವಿಷಯನೂ ಗೊತ್ತಿಲ್ಲ. ಈಗಷ್ಟೇ ಚಲುವಯ್ಯ ಶಾಸ್ತ್ರಿಗಳು ನಮ್ಮನ್ನ ದೇವಿಪುರಕ್ಕೆ ಹೋಗಿ ಅಂತ ಹೇಳಿದ್ರು. ಚಲುವಯ್ಯ ಶಾಸ್ತ್ರಿನ? ಅವ್ರ್ಯಾರು? ದೇವಿಪುರದಲ್ಲಿ ನಾವು ಕಟ್ಸಿರೋ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕ್ರಪ್ಪ. ನಮ್ಗೆ ಒಳ್ಳೇದ್ ಬಯಸೋರು. ಅವ್ರು ಯಾಕೆ ನಿಮ್ಮನ್ನ ದೇವಿಪುರಕ್ಕೆ ಹೋಗಿ ಹೇಳಿದ್ರು? ಅದು ನಮ್ಮ ಊರು ಸರ್. ಅಲ್ಲಿಗೆ ಹೋದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಸ್ವಾಮೀಜಿ ಹೇಳೋಕ್ ಹೇಳಿದ್ರಂತೆ. ಜೈ ಕೂಡ ಅಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರು. ಏನಯ್ಯ ಕಣ್ಣಪ್ಪ, ಏನಯ್ಯ ಇದು? ನಮ್ಮ ಪೊಲೀಸರಿಗಿಂತ ಈ ಸ್ವಾಮೀಜಿಗಳಿಗೆ ಪುರೋಹಿತರಿಗೆ ಹೆಚ್ಚು ಗೊತ್ತಿರೋ ಹಾಗಿದೆ. ನಮಗಿಂತ ಮುಂಚೆ ಬಂದು ಜೈಗೋಸ್ಕರ ದೇವಿಪುರಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಅಂದ್ರೆ ನಾವು ವೇಸ್ಟ್ ಅಂತಾನೆ ಅಲ್ವಾ? ಆದ್ರೆ ನಾನು ವೇಸ್ಟ್ ಅಲ್ಲ, ದ ಬೆಸ್ಟ್ ಪೊಲೀಸ್ ಆಫೀಸರ್. ನಿಮ್ಮ ಮೊಮ್ಮಗ ಯಾಕೆ ಹಿಂಗೆ ಮಾಡ್ತಿದ್ದಾನೋ ಎಲ್ಲಾನು ಬಯಲ್ ಮಾಡ್ತೀನಿ, ಎಲ್ಲ ಲೆಕ್ಕನೂ ಚುಪ್ತಾ ಮಾಡ್ತೀನಿ. ದೇವಿಪುರದಲ್ಲಿ ಸಿಗೋಣ. ಆಗ್ಲೇ ಆ ಶಾಸ್ತ್ರಿನೋ ಹೀಗೆ ನೋಡ್ದ, ಇವಾಗ ಇವನು ನೋಡ್ದ. ಏನಾಗಿದೆ ಇವರಿಗೆ? ಓಕೆ ಅಜ್ಜಿಯವರೇ, ನಾನು ಹೊರಡ್ತೀನಿ. ಬರ್ತೀನಿ ಆಂಟಿ. ಗೊತ್ತಾದ್ಮೇಲೆ ನಿಮ್ಮ ವಿಷಯ ನೋಡ್ಕೋತೀನಿ. ಕಲ್ಪನಾ, ನನ್ ಪೂಜೆ ಫಲಿಸ್ತು. ನಮ್ ಜೈ ಕ್ಷೇಮವಾಗಿದ್ದಾನೆ. ನಾವ್ ಈಗಲೇ ದೇವಿಪುರಕ್ಕೆ ಹೋಗೋಣ. ಪ್ರಯಾಣಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೀನಿ ಅಜ್ಜಿ. ನಾಣಿಗೂ ಬರಕ್ ಹೇಳಿದ್ದೀನಿ. ಅವ್ನ್ ಬರ್ತಿದ್ದಾಗೆ ಹೊರಡೋಣ. ಜೈ ದೇವಿಪುರದಲ್ಲಿರೋದು ಅಂದ್ರೆ ಏನ್ರಿ? ಇದ್ರೆ ಇದಾನೆ. ನೀನೊಂದು ವಿಷಯನ ಗಮನಿಸಿದ್ಯಾ? ರಿಂಗ್ ವಿಷಯನ ಎಲ್ರು ಮರ್ತು ಹೋದ್ರು. ಪೊಲೀಸರು ನಮ್ಮನ್ನ ಒಂದ್ ಮಾತು ಕೂಡ ಕೇಳಿಲ್ಲ. ನಾವು ಸೇಫ್. ಇಲ್ಲ, ಮುಂದೆ ಏನೋ ಮಾರಿ ಹಬ್ಬ ಇರೋ ಹಾಗೆ ನನಗನ್ನಿಸ್ತಾ ಇದೆ. ಯಾವುದಕ್ಕೂ ಒಳ್ಳೇದು. ನಾವು ಕೂಡ ದೇವಿಪುರಕ್ಕೆ ಹೋಗೋಣ.